ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫೋಕ್ಸೋ ಕೇಸ್ನಲ್ಲಿ ಮಲ್ಲಿಕಾರ್ಜುನ ಮುತ್ಯಾಗೆ ಫುಲ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಶಹಾಪುರ ಪಿಐ ಕಚೇರಿಯಲ್ಲಿ ಮುತ್ಯಾನ ವಿಚಾರಣೆ ಆಗಿದೆ. ಸತತ 3 ಗಂಟೆಗೂ ಹೆಚ್ಚು ಕಾಲ ನಡೆದಿರುವಂತಹ ವಿಚಾರಣೆ. ಮುತ್ಯಾನನ್ನ ನೋಡುವುದಕ್ಕೆ ಅಂತ ಹೇಳಿ ಠಾಣೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ವಿಚಾರಣೆಯನ್ನ ಮುಗಿಸಿ ಮಹಲ್ ರೋಜಾ ಮಠಕ್ಕೆ ಮುತ್ಯ ತೆರಳಿದ್ದಾರೆ. ಪೊಲೀಸ್ ವಿಚಾರಣೆ ಬಳಿಕ ಮಲ್ಲಿಕಾರ್ಜುನ ಮುತ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀ ಮಠದ ಜಾತ್ರೆಗೆ ನಾನು ಆಹ್ವಾನ ಪತ್ರಿಕೆಯನ್ನ ಕೊಡೋದಕ್ಕೆ ಹೋಗಿದ್ದೆ. ವಿಚಾರಣೆಗೆ ಬರುವಂತೆ ಪೊಲೀಸ್ನವರು ಹೇಳಿದ್ರು, ಅಂದ್ರೆ ಗೋಗಿ ಪೊಲೀಸ್ನವರು ಹೇಳಿದ್ರು, ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ನಾನು ಕಾನೂನಿಗೆ ತಲೆ ಬಾಗಿ ವಿಚಾರಣೆಗೆ ಹಾಜರಾಗಿದ್ದೇನೆ. ಪೊಲೀಸರು ವಿಚಾರಣೆಗೆ ಕರೆದ್ರೆ ನಾನು ಸಹಕಾರವನ್ನ ನೀಡ್ತೇನೆ ಅಂತ ಹೇಳಿ ಮುತ್ಯ ಹೇಳಿದ್ದಾರೆ. ಮೊದಲ ಬಾರಿ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಯಾಕೆ ಹಾಜರಾಗಿಲ್ಲ ಅನ್ನುವಂತಹ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಸಮಯಾವಕಾಶವನ್ನು ನಾನು ತೆಗೆದುಕೊಂಡೆ. ಈಗ ನೋಟಿಸ್ ಏನು ಕೊಟ್ಟಿದ್ರು ಅದಕ್ಕೆ ನಾನು ಹಾಜರಾಗಿದ್ದೇನೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಅದೇ ರೀತಿಯಾಗಿ ಮುತ್ಯ ಬಳಿ ಇದ್ದಂತಹ 4 ಮೊಬೈಲ್ಗಳನ್ನು ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಮತ್ತೆ ಏನಾದರೂ ವಿಚಾರಣೆಗೆ ಕರೆದ್ರೆ ಹಾಜರಾಗಬೇಕು ಅಂತ ಕೂಡ ಹೇಳಿ ಕಳಿಸಿದ್ದಾರೆ. ಮುತ್ಯ ಕೂಡ ಅದೇ ರೀತಿಯಾಗಿ ತನಿಖೆಯನ್ನ ಹೆದರಿಸಿದ್ದೇನೆ, ಅವ್ರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ದೇನೆ, ಮತ್ತೆ ವಿಚಾರಣೆಗೆ ಹಾಜರಾಗಿ ಅಂತಂದ್ರೆ ನಾನು ಹಾಜರಾಗ್ತೀನಿ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಕಾನೂನು ಪ್ರಕಾರ ಏನು ಕೇಳಿಪಟ್ಟದ ನಾನು 4 ದಿನ ಹಿಂದ್ಗಡೆ ವಿಡಿಯೋ ಮಾಡಿಬಿಟ್ಟಿದ್ದೆ. ನಾನು ಇದರ ಥರ ಒಂದು 13ನೇ ತಾರೀಕು ಜಾತ್ರೆಗೋಸ್ಕರ ನಾವು ಹೊರಗಡೆ ಹೋಗಿದ್ದೆ. ಜಾತ್ರೆಗೋಸ್ಕರ ಹೋದ ತಕ್ಷಣ ಸ್ವಲ್ಪ ನನಗೆ ಭಾಳಷ್ಟು ಮೈ ಸ್ವಲ್ಪ ಅಲ್ಕು ಬಿಟ್ಟು ಸ್ವಲ್ಪ ಜ್ವರ ಗಿರ ಬಂದು ನಾನು ಹಾಸ್ಪಿಟ್ಲಲ್ಲಿದ್ದೆ. ನಾನು ಇಂತಕ್ಕೆ ಮುಂಚೆ ಹೇಳಿದ್ದೆ, ಇದಕ್ಕಿಂತ ಮುಂಚೆ ಹೇಳಿದ್ದೆ ನಾನು ನಮ್ಮ ಹೋಗಿ ಪೊಲೀಸ್ ಠಾಣೆಗೆ ನನಗೇನು ಒಂದು ನೋಟಿಸ್ ಏನು ಕಳಿಸಿದ ನಂತರ ನಾನು ಬಂದು ಹಾಜರಾಗ್ತೀನಿ ಅಂತ ನಾನು ಕಾನೂನಿಗೆ ನಾನು ತಲೆ ಬಾಗ್ತೀನಂತ ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಕಾನೂನಿಗೆ ತಲೆ ಬಾಗ್ತೀನಂತ ಬಂದದ್ದು ಸತ್ಯ. ಇವತ್ತು ವಿಚಾರಣೆ ವಿಚಾರ ಅದು ವಿಚಾರ ಅನ್ನೋದು ಅದು ಕಾನೂನು ಏನು ಹೇಳ್ತದ ಅದ್ರ ಮೇಲೆ ನಾನು ಅವ್ರು ಕರೆದಾಗ ಮತ್ತೆ ಬರ್ತಾರೆ. ಅವ್ರು ಕರೆದಾಗ ಖಂಡಿತವಾಗಿ ಬರ್ತೀನಿ, ಸಾಕರು ಖಂಡಿತ.